ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ಮಿಸ್ ಮಾಡದೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣವನ್ನ ಜಮಾ ಮಾಡೋದಾಗಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ 2,000 ಬರ್ತಿದ್ದಂತಹ ಹಣ ನಿಮಗೆ 2,500 ಬರ್ಬೋದು ಅಥವಾ 3,000 ಹಣ ಜಮಾ ಆಗ್ಬೋದು. ಹಾಗಿದ್ರೆ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಒಂದು ಗೃಹಲಕ್ಷ್ಮಿ ಯೋಜನೆ. ಸೊ ಈ ಒಂದು ಯೋಜನೆ ಹತ್ತತ್ರ ಸ್ಟಾರ್ಟ್ ಆಗಿ 1.5 ವರ್ಷ ಆಗೋದಕ್ಕೇನೆ ಬಂತು. ಸೊ ಅವಾಗಿಂದ ಕೂಡ ಇಲ್ಲಿ ಹಣವನ್ನ ಜಮಾ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಪ್ರತಿ ತಿಂಗಳು 2,000 ಅಂತೆ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದ್ರೆ 16ನೇ ಕಂತು ಅಲ್ದೇ ಇವಾಗ 17ನೇ ಕಂತು ಕಂಪ್ಲೀಟ್ ಆಗ್ಬೇಕಾಗಿತ್ತು. ಬಟ್ ಇಲ್ಲಿ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗ್ಲಿಲ್ಲ. ಸೊ ಒಂದೇ ತಿಂಗಳಲ್ಲಿ 2 ಕಂತು ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಏನ್ ಮಾಡಿದ್ರು, ಮುಂದೂಡ್ಕೊಂಡ್ ಬಂದ್ರು ಅಂತಾನೆ ಹೇಳ್ಬೋದು. ಅದೇನಾದ್ರೂ ಆಗ್ಲಿ, ಬಟ್ ಪ್ರತಿ ತಿಂಗಳ ಹಣವನ್ನ ಜಮಾ ಮಾಡ್ತಿದ್ದಾರೆ. ಆದ್ರೆ 1 ತಿಂಗಳು 2 ತಿಂಗಳು ಟೈಮ್ ಅನ್ನ ತೆಗೆದುಕೊಂಡು ಇಲ್ಲಿ ಜಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಇಲ್ಲಿ 16ನೇ ಕಂತಿನ ಹಣಕ್ಕೋಸ್ಕರ ಮಹಿಳೆಯರು ತುಂಬಾನೇ ಕಾತ್ರದಿಂದ ಕಾಯ್ತಾ ಇದ್ರು. ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತುಂಬಾನೇ ಕೇಳ್ತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಭರ್ಜರಿ ಗುಡ್ ನ್ಯೂಸ್. ಅದು ಸಂಕ್ರಾಂತಿ ಹಬ್ಬದ ದಿನಾನೇ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಬಿಡುಗಡೆ ಮಾಡೋದಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 14 ಮತ್ತೆ 15ನೇ ತಾರೀಕು 2 ದಿನಗಳು ಏನ್ ಮಾಡ್ತೀವಿ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಮೇಜರ್ ಆಗಿ 70 to 80% ಮಹಿಳೆಯರ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ 14ನೇ ತಾರೀಕು ಹಬ್ಬ ಇರುವಂತದ್ದು. ಸೊ ಹಬ್ಬದ ದಿನ ಹಣ ಜಮಾ ಮಾಡ್ತಿರೋದ್ರಿಂದ ಕೆಲವರು ಬರ್ದೇ ಇರೋರು ಏನ್ ಅನ್ಕೊಳ್ತಾರೆ, ಸೊ ನಮ್ಗೆ ಬರ್ಲೇ ಇಲ್ಲ, ನಮ್ಗೆ ಹಣ ಬರುತ್ತೋ ಇಲ್ವೋ ಅಂತ ಅನ್ಕೊಳ್ತಾರೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮೇಜರ್ ಆಗಿ 14 ಮತ್ತೆ 15ನೇ ತಾರೀಕಿನೇ ಕಂಪ್ಲೀಟ್ ಮಾಡ್ತೀವಿ ಆದಷ್ಟು ಅಂತ ಹೇಳಿದ್ದಾರೆ. ಇನ್ನ ಅವತ್ತು 2 ದಿನ ಕೂಡ ಬರ್ಲಿಲ್ಲ, ನಮ್ಗೆ ಹಣ ಬರುತ್ತೋ ಇಲ್ವೋ ಅಂತ ಅವರು ಕೂಡ ತಲೆ ಕೆಡಿಸ್ಕೊಬೇಡಿ. ಯಾಕೆ ಅಂತಂದ್ರೆ ಒಂದ್ ಕಂತಿನ ಹಣ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ವಾರಾನ್ಗಟ್ಲೆ ತೆಗೆದುಕೊಳ್ಳುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಹಬ್ಬದ ದಿನನೇ ಬಿಡುಗಡೆ ಮಾಡ್ತಿರುವಂತದ್ದು. ಯಾಕೆ ಅಂತ ಅಂದ್ರೆ ಹಬ್ಬದ ದಿನ ಹಣವನ್ನ ಜನರಿಗೆ ಸೇರಿಸಿದ್ರೆ, ಅವ್ರ ಖಾತೆಗಳಿಗೆ ಜಮಾ ಮಾಡಿದ್ರೆ ಜನರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಮೂಡುತ್ತೆ ಅಂತ ಸರ್ಕಾರದ ಯೋಚನೆ ಇರಬೇಕು. ಸೊ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಹಬ್ಬದ ಹಿಂದೆ ಮುಂದೆನೆ ಅವರು ಏನ್ ಮಾಡೋದು, ಹಣವನ್ನ ಬಿಡುಗಡೆ ಮಾಡೋದು ಮೇಜರ್ ಆಗಿ ನಾವು ಇದುವರೆಗೂ ನೋಡ್ಕೊಂಡ್ ಬಂದಿರೋ ಪ್ರಕಾರ. ಸೊ ಇದನ್ನು ಕೂಡ ಇವಾಗ ಹಬ್ಬದ ದಿನಾನೇ ಬಿಡುಗಡೆ ಮಾಡ್ತೀವಿ. ಎಲ್ಲಾ ಒಂದು ಸಿದ್ಧತೆಗಳು ನಡೆದಿದೆ. ಇನ್ನೇನು ಡಿಬಿಟಿ ಪುಷ್ ಮಾಡಬೇಕು ಅಂತ ಮಾತ್ರ ಇಲ್ಲಿ ಹೇಳಿರುವಂತದ್ದು. ಅಂತ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಇನ್ನೇನು ಡಿಬಿಟಿ ಪುಷ್ ಮಾಡೋದು ಒಂದೇ ಬಾಕಿ, ಅಂದ್ರೆ ಬಟನ್ ಪ್ರೆಸ್ ಮಾಡೋದು ಒಂದೇ ಬಾಕಿ. ಅದನ್ನ 14ನೇ ತಾರೀಕು ಪ್ರೆಸ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇವಾಗ 2,500 ಅಥವಾ 3,000 ಹಣ ಸಿಗಬಹುದು ಅಂತ ಹೇಳ್ತಿದ್ದೀರಾ, ಏನದು ಹೊಸದಾಗಿ ಹೇಳ್ಬಹುದು. ಎಸ್ ಫ್ರೆಂಡ್ಸ್, ಇವಾಗ ನೀವೆಲ್ಲರಿಗೂ ತಿಳಿದಿರೋ ಹಾಗೆ 1.5 ವರ್ಷ ಆಯ್ತು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ. ವಿಪಕ್ಷ ನಾಯಕರು ಏನ್ ಮಾಡ್ತಾ ಇದ್ದಾರೆ, ಸಾಲ ಸೋಲ ಮಾಡ್ಕೊಂಡು ನೀವು ಈ ಒಂದು 2,000 ಹಣವನ್ನ ಕೊಡ್ತಾ ಇದ್ದೀರಾ, ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ನಿಜವಾಗ್ಲೂ, ಸೊ ಇದನ್ನ ಸ್ಟಾಪ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಾವು ಗೆಲ್ಲೋದಕ್ಕಿಂತ ಮುಂಚೆ ಆಶ್ವಾಸನೆಯನ್ನ ಏನ್ ಕೊಟ್ಟಿದ್ವಿ ಅದನ್ನ ನೆರವೇರಿಸಿಕೊಂಡೇ ಬರ್ತಾ ಇದೀವಿ. ನಾವು ಇರುವಂತಹ 5 ವರ್ಷಗಳು ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ 2,000 ಹಣ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಬೀಳುತ್ತೆ. ಒಂದ್ ವೇಳೆ ನಾವು ನೆಕ್ಸ್ಟ್ ನಡೆಯುವಂತಹ ಎಲೆಕ್ಷನ್ ಅಂತ ಅಂದ್ರೆ 5 ವರ್ಷ ಕಳೆದ ಮೇಲೆ ನೆಕ್ಸ್ಟ್ ನಡೆಯುವಂತಹ ಎಲೆಕ್ಷನ್ ಅಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ಬಂದ್ರೆ ಆ ಒಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ಹಣವನ್ನ 2,500 ಕೊಡಬಹುದು ಅಥವಾ 3,000 ಕೊಡಬಹುದು. ನಾವು ಹಣವನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಮುಂದೆ ಆಗುವಂತದ್ದು, ಮುಂದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನಡೆಯುವಂತಹ ಒಂದು ಬರ್ತಿರುವಂತಹ 2,000 ಹಣದ ಬಗ್ಗೆ ನಾವು ಚಿಂತನೆಯನ್ನ ಮಾಡೋಣ. ಬಟ್ ಇಲ್ಲಿ ಹೇಳಿರುವಂತಹ ಮಾತು ಬಂದ್ಬಿಟ್ಟು ಈ ರೀತಿ, ನೆಕ್ಸ್ಟ್ ನಾವು ವಿನ್ ಆದ್ರೆ ಏನ್ ಮಾಡ್ತೀವಿ, 2,500 ಕೊಡಬಹುದು ಅಥವಾ 3,000 ಹಣವನ್ನೇ ಕೊಡಬಹುದು ಅಂತ ಅವರ ಜಟಾಪಟಿ ಅಂತ ಅಂದ್ರೆ ವಿಪಕ್ಷ ನಾಯಕರು ಅವರೊಂದು ಮಾತಾಡ್ತಾರೆ, ಇವರೊಂದು ಮಾತಾಡ್ತಾರೆ. ಅದು ಕಾಮನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಯಾರೇ ಆಗ್ಲಿ ಜಗಳ ಆಡ್ಬೇಕಾದ್ರೆ ನಾವೊಂದು ಮಾತಂದ್ರೆ ಅವ್ರು 10 ಮಾತಂತಾರೆ, ಅವ್ರು 10 ಅಂದ್ರೆ ನಾವು 20 ಮಾತಂತೀವಿ. ಸೊ ಅದೇ ರೀತಿ ಇಲ್ಲಿ ಮಾತಿನ ಇದ್ರಲ್ಲಿ ಬಂದಿರೋದು. ಬಟ್ ಸದ್ಯಕ್ಕೆ ಏನು ಇನ್ಕ್ರೀಸ್ ಮಾಡ್ತಿಲ್ಲ, ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ಬರ್ತಿರುವಂತಹ ಹಬ್ಬದ ದಿನ ಬರ್ತಿರುವಂತಹ 2,000 ರೂಪಾಯಿ ಹಣವನ್ನ ಸ್ವೀಕಾರ ಮಾಡೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.